ಜೈಲಿನಲ್ಲಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಸದ್ಯ ಅವರ ವಕೀಲ ಹಿಂದೆ ಸರಿದ್ಬಿಟ್ಟಿದ್ದಾರಂತೆ. ದರ್ಶನ್ ಪರ ವಾದ ಮಂಡಿಸ್ತಾ ಇದ್ದ ವಕೀಲ ಸುನೀಲ್ ಕುಮಾರ್ ಹಿಂದೆ ಸರಿದಿರುವಂತದ್ದು. ಈ ಕುರಿತಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ದಾಸನ ಕೊಲೆ ಕೇಸ್ನಿಂದ ನಿವೃತ್ತಿ ಹೊಂದುವುದಾಗಿ ಸೆಷನ್ ಕೋರ್ಟ್ ಮೆಮೊ ಹೊರಡಿಸಿದ್ದಾರಂತೆ ವಕೀಲರು. ಎಸ್ ನೋಡಿ, ಜೈಲಲ್ಲಿರೋ ನಟ ದರ್ಶನ್ ಹಾಗೆ ದರ್ಶನ್ ಫ್ಯಾನ್ಸ್ಗೆ ಬಹಳ ದೊಡ್ಡ ಶಾಕಿಂಗ್ ವಿಚಾರ ಇದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಅವರ ವಕೀಲ ಹಿಂದೆ ಸರಿದ್ಬಿಟ್ಟಿದ್ದಾರಂತೆ. ದರ್ಶನ್ ಪರ ವಾದ ಮಂಡಿಸುತ್ತಿದ್ದಂತಹ ವಕೀಲ ಸುನೀಲ್ ಕುಮಾರ್ ಈಗ ಹಿಂದೆ ಸರಿದಿರೋದು. ಸದ್ಯ ದಾಸನ ಕೊಲೆ ಕೇಸ್ನಿಂದ ನಾನು ನಿವೃತ್ತಿ ಹೊಂದ್ತೀನಿ ಅಂತ ಹೇಳ್ಬಿಟ್ಟು ಸೆಷನ್ ಕೋರ್ಟ್ ಮೆಮೊ ಹೊರಡಿಸಿದ್ದಾರೆ. ಹೈಕೋರ್ಟ್ನಲ್ಲಿ ವಾದ ಮಂಡಿಸುತ್ತಿದ್ರು ಸುನೀಲ್ ಕುಮಾರ್ ದರ್ಶನ್ ಪರವಾಗಿ. ನಟ ದರ್ಶನ್ ಕಡೆಯಿಂದ ಸ್ಪಷ್ಟ ಸೂಚನೆ ಇಲ್ಲದ ಕಾರಣ ನಿವೃತ್ತಿಯನ್ನ ತೆಗೆದುಕೊಂಡು ಬಿಡ್ತೀನಿ, ಅದೊಂದೇ ಕೇಸ್ ಸಾಕಾಗೋಯ್ತೇನೆ ಅವರಿಗೆ. ಸುದೀರ್ಘವಾಗಿ ಅದ್ರ ಬಗ್ಗೆ ವಾದ ಪ್ರತಿವಾದ ಮಾಡಿ ಇನ್ನು ದರ್ಶನ್ ಅವರ ವಿಚಾರ ಜೊತೆಗೆ ದರ್ಶನ್ ಅವ್ರ ಕೇಸಿಂದ ಕೂಡ ಯಾವುದೇ ಒಂದು ವಿಚಾರಗಳು ಬರಲಿಲ್ಲ, ಅವರಿಗೆ ಸುದ್ದಿ ಏನು ಹೇಳಲಿಲ್ಲ. ಹಾಗಾಗಿ ನಿವೃತ್ತಿಯನ್ನ ಹೊಂದಿದಾರಂತೆ. ಯಾವುದೇ ಅಧಿಕೃತ ನಿರ್ದೇಶನ ಬರದ ಕಾರಣ ನಾನು ನಿವೃತ್ತಿಯಾಗುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಕೀಲ ಸುನೀಲ್ ಕುಮಾರ್ ಬದಲಾಗಿ ಈಗ ಹಿರಿಯ ವಕೀಲ ಅಜ್ಮದ್ ಪಾಷಾ ಎಂಟ್ರಿ ಕೊಟ್ಟಿರುವಂತದ್ದು. ಸದ್ಯ ಕುಟುಂಬದವರ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರ ತಿಳಿಸೋದಾಗಿ ದರ್ಶನ್ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೋಡಿ, ದರ್ಶನ್ ಕೇಸ್ 2 ವರ್ಷದಿಂದ ಸುದೀರ್ಘವಾಗಿ ಚರ್ಚೆಯಲ್ಲಿರುವಂತಹ ವಿಚಾರ. ಅದು ಕೂಡ ಈಗ ಆಚೆ ಬರ್ತೀನೋ ಆಗ ಆಚೆ ಬರ್ತೀನೋ ಅಂತ ಹೇಳ್ಬಿಟ್ಟು ದರ್ಶನ್ ಜೈಲೊಳಗೆ ಪರದಾಡ್ತಾ ಇದ್ರೆ ಇಲ್ಲಿ ಅವರಿಗೆ ಮತ್ತೊಂದು ಶಾಕಿಂಗ್ ವಿಚಾರ ಅಂತಂದ್ರೆ ಸದ್ಯ ಇಷ್ಟು ದಿನ ಅವರ ಪರವಾಗಿ ವಾದ ಮಂಡಿಸುತ್ತಿದ್ದಂತಹ ವಕೀಲ ಸುನೀಲ್ ಕುಮಾರ್ ಈಗ ನಿವೃತ್ತಿಯನ್ನ ಪಡಿತೀನಿ ಅಂತ ಹೇಳ್ಬಿಟ್ಟು ಘೋಷಿಸಿರುವಂತದ್ದು. ಅದು ಕೂಡ ಸುದೀರ್ಘ 2 ವರ್ಷ ಆಯ್ತಲ್ಲ, ಏನು ಡೆವಲಪ್ಮೆಂಟ್ಸ್ ಆಗಿಲ್ಲ. ಇವರು ಎಷ್ಟೇ ಜಾಮೀನು ಹಾಕಿದ್ರು ಅದು ವಜಾ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಯಾವುದೇ ಸುದೀರ್ಘ ವಿಚಾರಣೆಗಳು ಕೂಡ ನಡೀತಿಲ್ಲ. ಹೀಗಾಗಿ ಬಹುಶಃ ದರ್ಶನ್ ಫ್ಯಾಮಿಲಿ ಅವರೇ ಸೈಲೆಂಟ್ ಆಗ್ಬಿಟ್ರ ಅಂತ ಈ ಕೇಸಲ್ಲಿ. ಹಾಗಾಗಿ ಸದ್ಯ ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಅವರ ವಕೀಲ ಹಿಂದೆ ಸರಿದ್ಬಿಟ್ಟಿದ್ದಾರಂತೆ. ದರ್ಶನ್ ಪರವಾಗಿ ವಾದ ಮಾಡ್ತಾ ಇದ್ರು. ಪಾಪ ಇನ್ನಿಲ್ಲದೆ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋದಾಗಿರ್ಬೋದು, ವಿಚಾರಣೆ ಮಾಡೋದಾಗಿರ್ಬೋದು, ಕೋರ್ಟ್ಗೆ ಎಂಟ್ರಿ ಕೊಡೋದಾಗಿರ್ಬೋದು, ದರ್ಶನ್ ಜೊತೆಗೆ ಸಮಾಲೋಚನೆ, ವಿಜಯಲಕ್ಷ್ಮಿ ಅವರ ಜೊತೆಗೆ ಮಾತುಕತೆ ಎಲ್ಲ ಸುದೀರ್ಘವಾಗಿ ನಡೆಸ್ತಾ ಇದ್ರು ಸುನೀಲ್ ಕುಮಾರ್. ಆದ್ರೆ ಅವರ ಫ್ಯಾಮಿಲಿ ಕಡೆಯಿಂದನೇ ಯಾವುದೇ ಒಂದು ಇನ್ಫಾರ್ಮೇಶನ್ ಬರಲಿಲ್ಲ. ಜೊತೆಗೆ ಇವ್ರನ್ನೇ ಅವ್ರು ಸೈಲೆಂಟ್ ಮಾಡ್ಬಿಟ್ರ ಎಂಬಂತ ನಿಟ್ಟಿನಲ್ಲಿ ಅವ್ರು ಸುಮ್ಮನಾಗ್ಬಿಟ್ಟು ಈಗ ಆಚೆ ಬಂದಿರುವಂತದ್ದು. ಸದ್ಯ ಈಗ ದಾಸನ ಕೊಲೆ ಕೇಸ್ನಿಂದ ನಾನು ನಿವೃತ್ತಿ ಹೊಂದ್ಬಿಡ್ತೀನಿ, ಆಯ್ತು ಇದೇ ನನ್ನ ಕೊನೆ ಕೇಸ್, ಇನ್ಮೇಲೆ ನಾನು ಯಾವುದೇ ಕಾರಣಕ್ಕೂ ವಾದ ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಸೆಷನ್ ಕೋರ್ಟ್ ಮೆಮೋವನ್ನು ಹೊರಡಿಸಿದ್ದಾರೆ. ಹೈಕೋರ್ಟ್ನಲ್ಲಿ ವಾದವನ್ನ ಮಂಡಿಸ್ತಾ ಇದ್ರು ಸುನೀಲ್ ಕುಮಾರ್. ಈಗ ನಟ ದರ್ಶನ್ ಕಡೆಯಿಂದ ಸ್ಪಷ್ಟ ಸೂಚನೆ ಸಿಕ್ಕಿಲ್ಲ. ದರ್ಶನ್ ಕೂಡ ಏನು ಬಾಯಿ ಬಿಟ್ಟಿಲ್ಲ, ಏನು ಹೇಳಿಲ್ಲ, ಅವರಿಗೆ ಮನೆಯವರು ಕೂಡ ಯಾವುದೇ ವಿಚಾರವನ್ನ ಹೇಳಿಲ್ಲ. ಹಾಗಾಗಿ ಇನ್ನು ಸುಮ್ಮನೆ ನಾವು ಕೆಣ್ಕೋಕ್ ಹೋದ್ರೆ ಯಾಕೆ ಬೇಕು ಎಂಬಂತ ನಿಟ್ಟಿನಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ವಕೀಲರು. ಹಾಗಾಗಿ ಅಧಿಕೃತ ನಿರ್ದೇಶನ ಯಾವುದೂ ಬಂದಿಲ್ಲ, ಈ ಕಾರಣ ನಾನು ನಿವೃತ್ತಿಯನ್ನ ಘೋಷಿಸ್ತೀನಿ ಅಂತ ಸುನೀಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಈಗ ವಕೀಲ ಸುನೀಲ್ ಕುಮಾರ್ ಬದಲಾಗಿ ಹಿರಿಯ ವಕೀಲ ಅಜ್ಮದ್ ಪಾಷಾ ಎಂಟ್ರಿ ಕೊಟ್ಟಿರುವಂತದ್ದು. ಅಜ್ಮದ್ ಪಾಷಾ ಕೂಡ ಬಹಳ ಒಳ್ಳೆಯ ವಕೀಲರು, ಹೆಚ್ಚು ಕಡಿಮೆ ಬಹಳಷ್ಟು ಕೇಸ್ಗಳನ್ನ ಕೂಡ ವಿನ್ ಆಗಿದ್ದಾರೆ. ಈಗ ಅವರ ಮೊರೆ ಹೋಗಿದ್ದಾರೆ ಕುಟುಂಬಸ್ಥರು. ಸದ್ಯ ಕುಟುಂಬದವರ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರ ತಿಳಿಸ್ತೀನಿ ಅಂತ ದರ್ಶನ್ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಅಂದ್ರೆ ದರ್ಶನ್ ಕೂಡ ಕುಟುಂಬದವರ ಜೊತೆ ವಾದ ಮಾಡಬೇಕು. ಯಾಕಂದ್ರೆ ದರ್ಶನ್ ಜೈಲಲ್ಲಿ ಇರೋದ್ರಿಂದ ಇಲ್ಲಿ ಯಾವ ಕೋರ್ಟ್ಗೆ ಹೋಗ್ಬೇಕು, ಯಾವ ವಿಚಾರವಾಗಿ ವಾದ ಮಾಡಬೇಕು, ಅಲ್ಲಿ ಅವತ್ತಿನ ಏನ್ ವಿಚಾರಣೆ ಇರುತ್ತೆ, ಈ ಎಲ್ಲವನ್ನು ಕೂಡ ದರ್ಶನ್ಗೆ ಗೊತ್ತಾಗಲ್ಲ. ಹಾಗಾಗಿ ವಕೀಲರ ಜೊತೆಗೆ ಮನೆಯವರು ಸಮಾಲೋಚನೆ ನಡೆಸಬೇಕು. ಸೊ ಹೀಗಾಗಿ ದರ್ಶನ್ ಕುಟುಂಬದವರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಹೇಳ್ತೀನಿ ಎಂಬಂತ ಮಾತುಗಳನ್ನ ಕೇಳಿದ್ದಾರೆ. ಸೊ ಸದ್ಯಕ್ಕೆ ಬಹಳಷ್ಟು ಜನರು ಕಾಯ್ತಾ ಇದ್ರು ದರ್ಶನ್ ಕೇಸ್ ಯಾವಾಗ ಇದು ಕೋರ್ಟಿಗೆ ಚೇಂಜ್ ಆಯಿತು, ಸೊ ಈ ಆಯಾಮದಲ್ಲಿ ಬೇಗ ವಿಚಾರಣೆ ನಡೆಯುತ್ತೆ, ಜೊತೆಗೆ ಜಡ್ಜ್ ಕೂಡ 1 ವರ್ಷದಲ್ಲಿ ಬೇಗ ಏನೆಲ್ಲ ಸಾಕ್ಷಿ ವಿಚಾರಣೆ ಇದೆ ಎಲ್ಲ ಮುಗಿಸ್ಬೇಕು ಎಂಬಂತ ಸೂಚನೆಯನ್ನು ಕೂಡ ಹೊರಡಿಸಿದ್ರು. ಈ ಆಯಾಮದಲ್ಲಿ ದರ್ಶನ್ ಫ್ಯಾನ್ಸ್ ಎಲ್ಲರೂ ಕೂಡ ಖುಷಿಯಾಗಿದ್ರು. ಆದಷ್ಟು ಬೇಗ ತಮ್ಮ ಬಾಸ್ ಅನ್ನ ನೋಡಬಹುದು, ಹೊರಗೆ ಬರ್ತಾರೆ, ರಿಲೀಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ದರ್ಶನ್ ಫ್ಯಾನ್ಸ್ ಸೇರಿದಂತೆ ದರ್ಶನ್ಗೂ ಕೂಡ ಈಗ ಬಹಳ ಬೇಜಾರು, ಶಾಕಿಂಗ್ ವಿಚಾರ ಎದುರಾಗಿರುವಂಥದ್ದು.